ಹುಬ್ಬಳ್ಳಿಯ ಕೊಟಗುಂಡ ಹುಣಸಗಿ ಗ್ರಾಮದ ನಿವೃತ್ತ ಶಿಕ್ಷಕ ಚಂದ್ರಗೌಡ ಪಾಟೀಲ್ ಅವರು ಅವರ ನಿವೃತ್ತಿಯ ಜೀವನದಲ್ಲಿ ಏನೇನು ಉಳಿಸಿದ್ರಲ್ಲ ದುಡ್ಡನ್ನು ಅದನ್ನು ಜನಸೇವೆಗಾಗಿ ಸಾರ್ವಜನಿಕರಾಗಿ ಮೀಸಲಿಟ್ಟಿದ್ದಾರೆ. ಈ ರೀತಿಯಾಗಿ ಮಾಡೋದ್ರಿಂದ ಅವರು ನಾಡಿಗೆ ಮಾದರಿಯಾಗಿದ್ದಾರೆ. ಈ ಹಣ ಏನಿದೆ ನನಗೆ ಬೇಡ, ಜನಸಾಮಾನ್ಯರಿಗೆ ಸೇರಲಿ ಅಂತ ಹೇಳಿ ಕೊಟ್ಟಿರುವಂಥದ್ದು ಅವರು. ಸಾಮಾನ್ಯವಾಗಿ ನಿವೃತ್ತಿಯ ನಂತರ ಹೆಚ್ಚಿನವರು ಏನು ಮಾಡ್ತಾರೆ ಅಂದರೆ ವಿಶ್ರಾಂತಿ ಜೀವನವನ್ನು ಬಯಸ್ತಾ ಇರ್ತಾರೆ. ಆದರೆ ಇವರು ತಮ್ಮ ಜೀವನದ ಇಡೀ ಉಳಿತಾಯ ಹಣವನ್ನು ಜನಸೇವೆಗಾಗಿ ಅರ್ಪಿಸಿದ್ದಾರೆ. ಸುಮಾರು 10 ಲಕ್ಷ ರೂಪಾಯಿಯನ್ನು ಸ್ವಂತ ಹಣ ಏನಿದೆ ಅದನ್ನು ಖರ್ಚು ಮಾಡಿ ಗ್ರಾಮದ ಬಸವೇಶ್ವರ ದೇವಸ್ಥಾನದ ಬಳಿ ಅಕ್ಕ ಮಹಾದೇವಿ ಅವರ ಮಂಟಪವನ್ನು ಕಟ್ಟಿಸಿದ್ದಾರೆ. ಅವರ ಹೆಸರಲ್ಲಿ ಸುಸಜ್ಜಿತವಾದಂತಹ ಕಲ್ಯಾಣ ಮಂಟಪವನ್ನು ಕಟ್ಟಿಸಿದ್ದಾರೆ ಇವರು. ಇದು ಬಡ ಕುಟುಂಬಗಳು ಮದುವೆಯನ್ನು ಮಾಡೋಕ್ಕೆ, ನಾಮಕರಣ ಮಾಡೋಕ್ಕೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ಉಪಯೋಗ ಆಗಲಿ ಅಂತ ಹೇಳಿ ಇವರು ಈ ರೀತಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಕಲ್ಯಾಣ ಮಂಟಪವನ್ನು ಕಟ್ಟಿ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ಇದೇ ವಿಚಾರವಾಗಿ ನೋಡಿ ಕಾರ್ಯಕ್ರಮಕ್ಕೆ ಕೂಡ ಬಂದು ಅವರು ಮಾತನಾಡಿದ್ರು. ಒಂದು ಕಾರ್ಯಕ್ರಮದಲ್ಲಿ ಈ ಮಂಟಪ ಏನಿದೆ ಕೇವಲ ಅವರ ಗ್ರಾಮಕ್ಕೆ ಮಾತ್ರ ಸೀಮಿತವಾಗದೆ ಸುತ್ತಮುತ್ತ ಇರುವಂತಹ ಹಳ್ಳಿಗಳಿಗೂ ಕೂಡ ಮತ್ತು ಯಾರ್ಯಾರು ಬಡ ಜನರಿದ್ದಾರೆ ಅವರೆಲ್ಲರಿಗೂ ಕೂಡ ಆಸರೆ ಆಗುತ್ತೆ. 2 ದಿನಗಳ ಹಿಂದೆಯಷ್ಟೇ ಮುಮ್ಮಟ್ಟಿಗೆಯ ಒಂದು ಬಸವಾನಂದ ಸ್ವಾಮೀಜಿಗಳೇನಿದ್ದಾರೆ ಅವರ ಸನ್ನಿಧಾನದಲ್ಲಿ ಈ ಮಂಟಪದ ಲೋಕಾರ್ಪಣೆ ಕೂಡ ಆಗಿದ್ದು ಕುಂದಗೋಳ ಶಾಸಕ MR ಪಾಟೀಲ್ ಸೇರಿದಂತೆ ಹಲವರು ಗಣ್ಯರು ಇಲ್ಲಿ ಭಾಗಿಯಾಗಿರ್ತಾರೆ. ಶಿಕ್ಷಕ ಈ ಸೇವೆಯನ್ನು ಶ್ಲಾಘನೆ ಕೂಡ ಮಾಡಿದ್ದಾರೆ. ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ. ಸಮಾಜದಿಂದ ಪಡೆಯುತ್ತಿದ್ದಂತಹ ಒಂದು ಸೇವೆಯನ್ನು ಇವರೇನು ಅರಿತುಕೊಂಡು ಅದರಿಂದ ಪ್ರೇರೇಪಿತರಾಗಿ ಇವರು ಈ ರೀತಿಯಾದಂಥ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಇದೇ ವಿಚಾರವಾಗಿ ಚಂದ್ರಗೌಡ ಅವರು ಇದ್ದಾರೆ. ಅವರ ಮನಸ್ಥಿತಿ ಇದರಲ್ಲಿ ಗೊತ್ತಾಗ್ತಾ ಇದೆ. ಮನೋಭಾವ ಇಂದಿನ ಯುವ ಪೀಳಿಗೆಗಳಿಗೆ ಒಂದು ರೀತಿಯಾಗಿ ಉದಾಹರಣೆ ಆಗ್ತಾ ಇದೆ. ತಮ್ಮ ವೃತ್ತಿ ಜೀವನದಲ್ಲಿ ಅವರು ಬೇಕಾದಂತಹ ಕೂಡಿಟ್ಕೊಂಡಂತಹ ಒಂದು ದುಡ್ಡನ್ನು ಕೊಟ್ಟಿದ್ದಾರಲ್ಲ, ಇದು ಎಲ್ಲರಿಗೂ ಕೂಡ ಪ್ರೇರಣೆ ಆಗಿದೆ ಅಂತ ಹೇಳಿ ಶ್ಲಾಘಿಸಿದ್ದಾರೆ. ವೇದಿಕೆಯ ಮೇಲೆ ಗಣ್ಯರು ಒಂದು ಮಾಲಾರ್ಪಣೆಯನ್ನ ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಕಡೆನು ಒಂದ್ಸಲ ಈ ಕಡೆ ನೋಡ್ರಿ. ಈ ಭಾಗದ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತ ನೋಡಿ, ನಾನು ಭಾಳ ಜನನಾಯಕರು, ಜನಪ್ರತಿನಿಧಿಗಳು ಸಹಸ್ರ ಸಂಖ್ಯೆಯ ಜನಸಂಖ್ಯೆ ಇದ್ರೆ ಮಾತ್ರ ಹೋಗ್ತಾರ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಜನರಿಲ್ಲ. ಆದರೆ ನಮ್ಮ ಚಂದ್ರಶೇಖರ ಗೌಡರ ಪಾಟೀಲ್ರವರ ಪ್ರೀತಿಯ ಕರೆಗೊಟ್ಟು ಆಗಮಿಸಿರ್ತಕ್ಕಂಥ ಜನಾನುರಾಗಿ ನಾಯಕರಾಗಿರ್ತಕ್ಕಂಥ MR ಪಾಟೀಲ್ರವರಿಗೆ ಮತ್ತೊಂದು ಜೋರಾದ ಚಪ್ಪಾಳೆಯನ್ನು ಕಟ್ಟಿ ನಾವು ಅಭಿನಂದಿಸಬೇಕು. ಅವರಿಗೆ ಶರಣೆಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಹಿರಿಯರೇ, ಅನುಭಾವಿಗಳೇ, ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಅನಂತ ಕೋಟಿ ಭಕ್ತಿಯ ಶರಣು ಶರಣಾರ್ಥಿ. ಇವತ್ತ ಈ ಭಾಗದ ಬಡ ಜನತೆಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ನಮ್ಮ ಹುಬ್ಬಳ್ಳಿ ತಾಲೂಕಿನ ಧಾರವಾಡ ಜಿಲ್ಲೆಯ ಚಂದ್ರಶೇಖರ ಗೌಡರು, ಪ್ರೊಫೆಸರ್ ಚಂದ್ರಶೇಖರ ಗೌಡರು ಇತಿಹಾಸದ ಉಪನ್ಯಾಸಕರವರು. ಅವರ ಜೀವನೇ ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ಬಸವಣ್ಣನವರ ಜನಿಸಿರ್ತಕ್ಕಂಥ ಬಸವನ ಬಾಗೇವಾಡಿಯಲ್ಲಿ ಅವರು ಸುಮಾರು 30 ವರ್ಷಗಳಿಗಿಂತ ಮೇಲ್ಪಟ್ಟು ಇತಿಹಾಸ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿದ ಮೇಲೆ ಅವರ ಸಾಮಾಜಿಕ ಕಾರ್ಯಗಳು ಇನ್ನೂ ಹೆಚ್ಚಾಗಿದ್ದಾವೆ. ಇಲ್ಲಿ ಆರಂಭದಲ್ಲಿ ಬಸವಣ್ಣನವರ ಒಂದು ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿದರು. ತದನಂತರದಲ್ಲಿ ಅವ್ರದ್ದು ಇಚ್ಛೆ ಇತ್ತು
ಜನಸಾಮಾನ್ಯರು ದೊಡ್ಡ ದೊಡ್ಡ ಕಲ್ಯಾಣ ಮಂಟಪಗಳಿಗೆ ಹೋಗಿ ಮಂಗಲ ಕಾರ್ಯಗಳಿಗೆ ಹೋಗಿ ಆ ಕಲ್ಯಾಣ ಮಹೋತ್ಸವ ಮಾಡ್ಕೋಬೇಕಂದ್ರೆ ಅವ್ರಿಗೆ ಭಾಳ ತೊಂದರೆ ಆಗ್ತದೆ, ಆರ್ಥಿಕ ಹೊರೆ ಆಗ್ತದೆ ಅನ್ನುವಂಥ ಅವರು ಅಭಿಲಾಷೆಯನ್ನು ಕಂಡುಕೊಂಡು ಬಡವರಿಗಾಗಿ ನಾನು ಏನಾದರೂ ಮಾಡಬೇಕಲ್ಲ, ಬಡವರು ಯಾವುದೇ ಕಾರ್ಯಕ್ರಮಗಳು ಮಾಡಿದರೂ ಕೂಡ ಅವರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಊರದ ಸ್ವಲ್ಪ ಅನತಿ ದೂರದಲ್ಲಿರ್ತಕ್ಕಂಥ ಈ ಬಸವಣ್ಣನ ದೇವಸ್ಥಾನದ ಪಕ್ಕದಲ್ಲಿ ಇವತ್ತು ನಿಜವಾಗಿ ನಾವು ಏನಾರ ಸೇವೆ ಮಾಡ್ಬೇಕಂದ್ರೆ ದೇವಸ್ಥಾನದ ಎಲ್ಲಿ ಕಟ್ತೀವಿ ಅಲ್ಲಿ ಜಾಗ ಇದ್ರು ಒಂದು 4 ಸಣ್ಣ ಕಲ್ಯಾಣ ಮಂಟಪ ಕಟ್ಟಿದ್ರೆ ಅದ್ರ ಮೂಲಕವಾಗಿ ನಾವು ಯಾರಿಗೆ ಸಹಾಯ ಆಗ್ಬೇಕಂತಂದ್ರೆ ಬಡಬಗ್ಗರಿಗೆ ಮತ್ತು ಭಾಳಷ್ಟು ಖರ್ಚು ಮಾಡ್ದಂಗೆ ಹುಬ್ಬಳ್ಳಿಗೆ ಹೋಗಿ ಖರ್ಚು ಮಾಡ್ಕೊಂಡ ಏನು ಅವ್ರ ಮ್ಯಾಗ ಹೊರೆ ಹಾಕದಂತ ತಪ್ಪಿಸ್ಬೇಕನ್ನುವಂಥ ಜನರ ಹಿತರಕ್ಷಣೆ ಕಾಪಾಡಬೇಕು. ಇವತ್ತಿನ ದಿನ ಇದನ್ನು ಚಂದ್ರಶೇಖರ್ ಗೌಡ ಪಾಟೀಲ್ ಭಾಳ ನೆರವೇರಿಸಿದ್ದಾರೆ. ಇದರ ಉಪಯೋಗ ಈ ಗ್ರಾಮಕ್ಕೆ ಮತ್ತು ಸುತ್ತಮುತ್ತಲ ಗ್ರಾಮಕ್ಕೆ ಉಪಯೋಗ ಆಗಲಿ. ಇಂಥ ಒಂದು ಕಲ್ಯಾಣ ಮಂಟಪ ಅಲ್ಲಿ ಇಂಥ ಸಮುದಾಯ ಭವನ ಆದಾಗ ಜನರ ಕೂಡ ನೆನೆಸುವಂಥ ಕೆಲಸ ಆಗ್ತದೆ. ಶ್ರೀಮಂತರು 1 ಲಕ್ಷ 2 ಲಕ್ಷ ಕೊಟ್ಟು ಕಲ್ಯಾಣ ಮಂಟಪದಾಗ ಮದುವೆಯಾಗಿ ಬರ್ತಾರೆ. ಆದರೆ ಇದು ಬಡವರಿಗೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಬಡವರಿಗೆ ಅನುಕೂಲವಾಗಲಿ, ಬಡವರ ಮದುವೆಗೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ನಾನು 10 ಲಕ್ಷ ರೂಪಾಯಿ ನನ್ನ ಸ್ವಂತ ಹಣವನ್ನು ಖರ್ಚು ಮಾಡಿ ಈ ಅಕ್ಕ ಮಹಾದೇವಿ ವೇದಿಕೆಯನ್ನು ನಿರ್ಮಿಸಿದ್ದೇನೆ. ಉದ್ದೇಶ ಬಡವರಿಗೆ ಅನುಕೂಲ ಆಗಲಿ ಅನ್ನೋದೇ ನನ್ನ ಮುಖ್ಯ ಉದ್ದೇಶ. ಇದು ಹುಬ್ಬಳ್ಳಿ ತಾಲೂಕಿದು. ಇದೇ ಫಸ್ಟ್ ನಾವು ಕಟ್ಟಿದ್ದು. ನಾನು ನಿವೃತ್ತಿ ಹೊಂದಿದ್ದೀನಿ. ಮೊದಲ ಡಿಗ್ರಿ ಕಾಲೇಜ್ನ ಬಸವೇಶ್ವರ ಆರ್ಟ್ಸ್ ಮತ್ತು ಕಲಾ ಮಹಾವಿದ್ಯಾಲಯದಲ್ಲಿ ಇತಿಹಾಸ ಉಪನ್ಯಾಸಕನಾಗಿದ್ದೆ. ನಾನು ನಿವೃತ್ತಿ ಹೊಂದಿ 12 ವರ್ಷ ಆಯಿತು. ನಿವೃತ್ತಿ ಹೊಂದಿದ ನಂತರ ನಾನು ನನ್ನನ್ನು ಸಮಾಜ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೇನೆ. ಅದರ ಭಾಗವಾಗಿ ಇದೊಂದು ಬಡವರಿಗೆ ಅನುಕೂಲವಾಗಲಿ, ಬಡವರ ಮದುವೆಗೆ ಅನುಕೂಲ ಆಗಲಿ ಅನ್ನೋದೇ ನನ್ನ ಮುಖ್ಯ ಉದ್ದೇಶ. ಇದನ್ನು ಹಣ ಗಳಿಸೋದಕ್ಕಾಗಿಂತೂ ನಾವು ಮಾಡಿಲ್ಲ. ವ್ಯಾಪಾರಿಕರ ಉದ್ದೇಶ ಇಲ್ಲ ಇದರಲ್ಲಿ. ತಮ್ಮ ಹೆಸರು ಸರ್? ಚಂದ್ರಶೇಖರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.